Invest and earn more than 80% profit. Let your money work for you. Check description for more information. ಹಾಯ್ ಆಡಿಯನ್ಸ್, ವೆಲ್ಕಮ್ ಟು ಹಾಲಿವುಡ್ ಯಾತ್ರಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಸಿನಿಮಾ ದಿ ಗಾಡ್ ಫಾದರ್ 2. ಇದು ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 1974. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಫ್ರಾನ್ಸಿಸ್ ಫೋರ್ಡ್ ಕೊಪೊಲಾ ಹಾಗೂ ಲೀಡ್ ರೋಲಲ್ಲಿ ಇರೋದು ಮಾರ್ಲನ್ ಬ್ರ್ಯಾಂಡೋ, ಆಲ್ ಪ್ಯಾಚಿನೋ, ಕಲ್ಲಂಗಡಿ ಹಣ್ಣು ರಾಬರ್ಟ್ ಡೆನಿರೋ, ಡೆಂಗರಾಜ್ ಹಾಗೂ ಲೋರಿ ರಂಗಾ. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ, ರೈಲ್ವೆ ಸ್ಟೇಷನ್ನಲ್ಲಿ ಕೂತಿರೋ ಮಗುವನ್ನು ಕರ್ಕೊಬಂದು ನೋಡೋ ಸಿನಿಮಾ. ನಮಸ್ಕಾರ ಎಲ್ಲರಿಗೂ, ಹಾಲಿವುಡ್ ಯಾತ್ರಾಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ದ ಗಾಡ್ ಫಾದರ್ 2 ಅಂದರೆ ದಿ ಗಾಡ್ ಫಾದರ್ ಭಾಗ ತರ 2 ಅಂದರೆ ಒಂದು ಆದಮೇಲೆ ಬಂದಿದ್ದು ಇನ್ನೊಂದು ಪಿಕ್ಚರು ಚಿತ್ರದ ಮೂಲಕ ಕಾರ್ಲಿಯೋನ್ ಕುಟುಂಬದ ಅಧಿಪತ್ಯದ ಆರಂಭವನ್ನು ನೋಡಿದ್ದೆವು. ಆದರೆ ಈಗ ನಾವು ಆ ಮಹಾಕಾವ್ಯದ ಅತಿದೊಡ್ಡ ಭಾಗಕ್ಕೆ ಹವಾಯಿ ಚಪ್ಪಲಿ ಹಾಕೊಂಡು ಕಾಲಿಡುತ್ತಿದ್ದೇವೆ. ಅನೇಕ ಪ್ರಯೋಜನ ಇಲ್ಲದಿರುವ ವಿಮರ್ಶಕರು ಮೊದಲ ಭಾಗಕ್ಕಿಂತಲೂ ಇದು ಶ್ರೇಷ್ಠ ಎಂದು ಕರೆಯುವ ಸಿನಿಮಾ ಲೋಕದ ಅಪ್ರತಿಮ ಮೇರುಕೃತಿ ದ ಗಾಡ್ಫಾದರ್ ಪಾರ್ಟ್ 2. ನೀವು ಇನ್ನೂ ನಮ್ಮ ಹಿಂದಿನ ವಿಡಿಯೋ ನೋಡಿಲ್ಲ ಎಂದಾದರೆ ಈಗಲೇ ಮೇಲೆ ಕಾಣುತ್ತಿರುವ ಲಿಂಕ್ ಮೇಲೆ ಜೋರಾಗಿ ಕ್ಲಿಕ್ ಮಾಡಿ. ಯಾಕೆಂದರೆ ಮೈಕಲ್ ಕಾರ್ಲಿಯೋನ್ನ ಉದಯ ಹೇಗೆ ಆಯಿತು, ಅವರ ಅಪ್ಪ ಅಮ್ಮ ಯಾರು, ಅವನೆಂಗ್ ಹುಟ್ಟಿದ, ಎಲ್ಲಿ ಹುಟ್ಟಿದ ಎಂದು ತಿಳಿದಿದ್ದರೆ ಮಾತ್ರ ಈ ಚಿತ್ರದ ಆಳ ನಿಮಗೆ ಅರ್ಥವಾಗುತ್ತದೆ. ಇಲ್ಲಾಂದ್ರೆ ಏನೂ ಅರ್ಥ ಆಗಲ್ಲ, ಮಿಕಾಮಿಕಾ ತರಬೇಕಾಗುತ್ತೆ. ಈ ಸಿನಿಮಾ ಕೇವಲ ಮೈಕಲ್ನ ಕಥೆಯಲ್ಲ, ಇದು ಅಧಿಕಾರ, ದ್ರೋಹ ಮತ್ತು ಮನುಷ್ಯನ ಅಹಂಕಾರದ ಕರಾಳಮುಖ. ಬನ್ನಿ ಈ ಐತಿಹಾಸಿಕ ಕಥೆಯನ್ನು ನಮ್ಮ ಶೈಲಿಯಲ್ಲಿ ಬಿಚ್ಚಿಡೋಣ. ಕಮಾನ್, ಲೆಟ್ಸ್ ಗೋ, ಲೇಟೆಸ್ಟ್ ಟೈಮಿಂಗ್ ಡೈವಿಂಗ್. ಭಾಗ 1. ವಿಟೋ ಕಾರ್ಲಿಯೋನ್ ಒಬ್ಬ ಬಾಲಕನ ಪಯಣ ಚೈಲ್ಡ್ ಆಗಿದ್ದಾಗ ನಡೆದ ಕಥೆ. ಕಥೆ ನಮ್ಮನ್ನು ಕರೆದೊಯ್ಯುವುದು 1901ರ ಸಿಸಿಲಿಗೆ. ಸಿಸಿಲಿ ಎಂದರೆ ಒಂದು ಊರು. ಅಶೋಕ್ಪುರಂ, ಕನಕನಪಾಳ್ಯತರ ಒಂದು ಏರಿಯಾ. ಸತ್ತವರ ಹಳೆ ನೆನಪುಗಳು, ಹಳೆಯ ನೋವುಗಳು ಹಾಗೂ ವೆರಿಕೋಸ್ ವಿನ್ಸುಗಳು ಮರೆಯಾಗುವ ಮುನ್ನವೇ ವಿಟೋ ಅಂಡೋಲಿನಿಯ ಬದುಕು ಅಧೋಗತಿಯತ್ತ ಸಾಗುತ್ತದೆ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಸ್ಥಳೀಯ ಡಾನ್ನ ಕ್ರೌರ್ಯಕ್ಕೆ ವಿಟೋನ ಇಡೀ ಕುಟುಂಬ ಬಲಿಯಾಗುತ್ತದೆ. ಅನಾಥನಾಗಿ ಅಮೆರಿಕದ ಎಲ್ಲಿಸ್ ಐಲ್ಯಾಂಡ್ಗೆ ಸೈಕಲ್ನಲ್ಲಿ ಬಂದಿಳಿಯುವ ಆ ಬಾಲಕನಿಗೆ ಒಂದು ಸಣ್ಣ ಕಾಗದದ ತಪ್ಪು ಅವನ ಹೆಸರನ್ನೇ ವಿಟೋ ಕಾರ್ಲಿಯೋನ್ ಎಂದು ಬದಲಾಯಿಸುತ್ತದೆ. ಕಲ್ಪಿಸಿಕೊಳ್ಳಿ, ಅಮೆರಿಕದಂತಹ ದೊಡ್ಡ ದೇಶದಲ್ಲಿ ದಿಕ್ಕಿಲ್ಲದ ಒಬ್ಬ ಹುಡುಗ. ಲಿಟಲ್ ಇಟಲಿಯ ಕಿರಿದಾದ ಗಲ್ಲಿಗಳಲ್ಲಿ ಕಷ್ಟಪಟ್ಟು ದುಡಿಯುವ ಆತ ತನ್ನ ಕುಟುಂಬಕ್ಕಾಗಿ ಯಾವುದೇ ಸಣ್ಣ ಕೆಲಸವನ್ನು ಮಾಡಲು ಸಿದ್ಧನಾಗುತ್ತಾನೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏಳುತ್ತದೆ, ಒಬ್ಬ ಮನುಷ್ಯ ಎಷ್ಟು ಕಾಲ ಅನ್ಯಾಯವನ್ನು ಸಹಿಸಿಕೊಳ್ಳಬಲ್ಲ? ವಿಟೋಗೆ ಕೂಡ ಆ ಪ್ರಶ್ನೆ ಕಾಡುತ್ತದೆ. ಸ್ಥಳೀಯ ಗೂಂಡಾ ಡಾನ್ ಫೆನುಸಿ ವಿಟೋನಿಗೆ ಅನ್ಯಾಯವಾಗಿ ಕೆಲಸದಿಂದ ಕಿತ್ತು ಹಾಕಿದಾಗ ವಿಟೋ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಬದುಕಲು ಮನುಷ್ಯನಿಗೆ ಕೇವಲ ದುಡಿಮೆ ಸಾಲದು, ಶಕ್ತಿ ಬೇಕು. ಅದಕ್ಕೆ ಜಿಮ್ಗೆ ಹೋಗಬಾರದು, ಗರಡಿ ಮನೆಗೆ ಹೋಗಬೇಕು. ಡಾನ್ ಫೆನುಸಿಯನ್ನು ಮುಗಿಸುವ ಆ ದೃಶ್ಯವಿದೆಯಲ್ಲ, ಅದು ವಿಟೋನ ಜೀವನದ ಟರ್ನಿಂಗ್ ಪಾಯಿಂಟ್. ಯೂ-ಟರ್ನ್ ಸಿನಿಮಾದಲ್ಲಿ ಯೂ-ಟರ್ನ್ ಇದ್ದಂಗೆ ಜನರು ತಮ್ಮನ್ನು ಕಾಡುವ ಡಾನ್ನಿಂದ ಮುಕ್ತಿ ಸಿಕ್ಕಿದ್ದಕ್ಕೆ ವಿಟೋನನ್ನು ದೇವರೆಂದು ಪೂಜಿಸುತ್ತಾರೆ. ಕೆಲವರು ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ ಎಂದು ಕಿರುಚುತ್ತಾರೆ. ಹತ್ತಡಿ ಕಟೌಟ್ ಹಾಕುತ್ತಾರೆ, ಅದಕ್ಕೆ ಮಲ್ಲಿಗೆ ಹಾರಾನು ಹಾಕುತ್ತಾರೆ, ಅದಕ್ಕೆ ಮಲ್ಲಿಗೆ ಹಾರಾನು ಹಾಕುತ್ತಾರೆ. ವಿಟೋ ಯಾವುದೇ ಅಟ್ಟಹಾಸವಿಲ್ಲದೆ ಕೇವಲ ಗೌರವ ಮತ್ತು ನಿಷ್ಠೆಯ ಮೂಲಕ ತನ್ನ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. 30-40 ಸೈಟ್ನಲ್ಲಿ. ಭಾಗ 2. ಮೈಕಲ್ನ ಸಂಘರ್ಷ, ಅಧಿಕಾರದ ಬೆಲೆ. ಕಥೆ ಈಗ 1958ಕ್ಕೆ ಜಿಗಿಯುತ್ತದೆ. ಅಂದ್ರೆ ಫ್ರೆಶ್ ಬ್ಯಾಕ್ ತೋರಿಸುತ್ತಾರೆ. ಮೈಕಲ್ ಕಾರ್ಲಿಯೋನ್ ಈಗ ನೆವಾಡಾದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದಾನೆ. ಎಲ್ಲವೂ ಸರಿಯಾಗಿದೆ ಎಂದು ನಾವು ಭಾವಿಸಿದರೆ ಅಲ್ಲಿಯೇ ನಾವು ದೊಡ್ಡ ತಪ್ಪು ಮಾಡುತ್ತಿದ್ದೇವೆ. ಹೊರನೋಟಕ್ಕೆ ಅದ್ದೂರಿಯಾದ ಬಹದ್ದೂರ್ ಪಾರ್ಟಿಗಳು, ಮೈಕಲ್ನ ಮಕ್ಕಳ ಕನ್ಫರ್ಮೇಷನ್ ಸಮಾರಂಭ ಶಿವಾಜಿನಗರ ಚರ್ಚಿನಲ್ಲಿ ನಡೆಯುತ್ತಿದೆ. ಆದರೆ ಮೈಕಲ್ನ ಕಣ್ಣಿನಲ್ಲಿ ಒಂದು ರೀತಿಯ ಅಸಹಾಯಕತೆ ಮತ್ತು ಅನುಮಾನವಿದೆ. ಹೊಸ ಒಪ್ಪಂದಗಳು, ಹ್ಯೂಮನ್ ರಾತ್ ಎಂಬ ಜೂಯಿಷ್ ಗ್ಯಾಂಗ್ಸ್ಟರ್ ಜೊತೆ ಕ್ಯೂಬಾದಲ್ಲಿ ಕ್ಯಾಸಿನೋ ಮತ್ತು ಟೀ ಅಂಗಡಿ ವ್ಯವಹಾರ, ಇದೆಲ್ಲವೂ ನಡೆಯುತ್ತಿರುವಾಗ ಬ್ಯಾಕ್ಗ್ರೌಂಡ್ನಲ್ಲಿ ಎವ್ರಿಬಡಿ ಸೀದಾ ಮಾನ್ಸ್ಟರ್ ಎಂಬ ಹಾಡು ಬರುತ್ತಿರುತ್ತದೆ. ಮೈಕಲ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತದೆ. ಆದರೆ ಅವನು ನಿಗುರ್ಕೊಳ್ಳಲ್ಲ, ಬದುಕುಳಿಯುತ್ತಾನೆ. ಇನ್ಕೇಸ್ ನಿಗರ್ಕೊಂಡಿದ್ದರೆ ಅವನಿಗೆ ಏನೂ ಲಾಭ ಇರಲಿಲ್ಲ, ಯಾಕಂದ್ರೆ ಆಗಿನ ಕಾಲದಲ್ಲಿ ಇನ್ಸುರೆನ್ಸ್ ಇರಲಿಲ್ಲ. ಆದರೆ ಈಗ ಪ್ರಸ್ತುತ 2026ನಲ್ಲಿ ಇನ್ಸುರೆನ್ಸ್ ಇದೆ. ನೀವು ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ. ಕೆಳಗಡೆ ಲಿಂಕ್ನ ಕ್ಲಿಕ್ ಮಾಡಿ, ಓಕೆನಾ? ಆ ಮನೆಯ ಗೋಡೆಗಳಿಗೂ ಕಿವಿಯಿದೆ ಎನ್ನುವ ಹಾಗೆ ಆ ದಾಳಿ ನಡೆಸಿದವನು ಕುಟುಂಬದ ಒಳಗಿನವನೇ. ಇಲ್ಲಿ ಮೈಕಲ್ನ ಪಾತ್ರ ಎಷ್ಟು ಸಂಕೀರ್ಣವಾಗಿದೆ ನೋಡಿ. ಅವನು ತನ್ನ ಸಹೋದರ ಫ್ರೆಡೋನನ್ನು ಪರೀಕ್ಷಿಸುತ್ತಾನೆ.
ಆದರೆ ಫ್ರೆಡೋನ ಹೆದರಿಕೆ ಮತ್ತು ದೌರ್ಬಲ್ಯ ಅವನು ಒಬ್ಬ ಬುಲ್ಲ ಮೈಕಲ್ನನ್ನು ಮತ್ತಷ್ಟು ಕಠೋರನನ್ನಾಗಿ ಮಾಡುತ್ತದೆ. ಭಾಗ 3 ದ್ರೋಹದ ಪರಮಾವಧಿ. ಸಿನಿಮಾದ ಅತ್ಯಂತ ಭಾವನಾತ್ಮಕ ಮತ್ತು ಆಘಾತಕಾರಿ ಸನ್ನಿವೇಶ ಬರುವುದು ಇಲ್ಲಿಯೇ. ಮೈಕಲ್ನ ಪತ್ನಿ ಕೆ ಅವನ ಕ್ರೌರ್ಯದಿಂದ ಬೇಸತ್ತು ಮನೆಯಲ್ಲಿದ್ದ ಚಿನ್ನವನ್ನು ಕುರಿಗಳನ್ನು ಎತ್ತುಕೊಂಡು ಹೊರಹೋಗಲು ಪ್ರಯತ್ನಿಸುತ್ತಾಳೆ. ಆಗ ನಡೆಯುವ ಆ ಸಂಭಾಷಣೆ, ಅದು ಮಿಸ್ಕ್ಯಾರೇಜ್ ಅಲ್ಲ, ಅದು ಅಬಾರ್ಷನ್ ಎಂಬ ಆ ಒಂದು ಸಾಲು ಮೈಕಲ್ನ ತಲೆಕೂದಲನ್ನು ಸುಟ್ಟುಹಾಕುತ್ತದೆ. ತನ್ನ ವಂಶವನ್ನು ಮುಂದುವರಿಸುವ ಮಗು ಮೈಕಲ್ನ ಲೋಕದಲ್ಲಿ ಬೆಳೆಯಬಾರದು ಎಂದು ಕೆ ತೆಗೆದುಕೊಂಡ ನಿರ್ಧಾರ ಮೈಕಲ್ನನ್ನು ಅಕ್ಷರಶಃ ನಿರ್ಜೀವಿಯನ್ನಾಗಿ ಮಾಡುತ್ತದೆ. ಇನ್ನೊಂದು ಕಡೆ ಮೈಕಲ್ ವಿರುದ್ಧ ಸಾಕ್ಷಿ ಹೇಳಿ ಬಳ್ಳಾರಿ ಜೈಲಿಗೆ ಹಾಕಲು ಬಂದಿದ್ದ ಫ್ರಾಂಕಿ ಪೆಂಟಾಂಗಿಲಿ ತನ್ನ ಸಹೋದರನನ್ನು ನೋಡಿದ ಕ್ಷಣವೇ ತನ್ನ ಮನಸ್ಸನ್ನು ಕಾಚವನ್ನು ಬದಲಾಯಿಸಿದಂತೆ ಬದಲಾಯಿಸುತ್ತಾನೆ. ಕುಟುಂಬದ ಘನತೆಗಾಗಿ ತನ್ನ ಪಾರಿವಾಳವನ್ನು ಕೊಟ್ಟು ಸಾಕ್ಷ್ಯ ನುಡಿಯುವುದರಿಂದ ಹಿಂದೆ ಮೂನ್ವರ್ಕ್ ಮಾಡಿಕೊಂಡು ಸರಿಯುತ್ತಾನೆ. ಈ ದೃಶ್ಯಗಳು ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತವೆ: ಕಾರ್ಲಿಯೋನ್ ಕುಟುಂಬದಲ್ಲಿ ಕುಟುಂಬವೇ ಸರ್ವಸ್ವ. ಅವನ ಜೀವ, ಅವನ ಕುಟುಂಬವೇ. ಅವನು ಬಿಡಿ ಬೆಂಕಿ ಪಟ್ಟಣವನ್ನು ಇಷ್ಟಪಡ್ತಾನೋ ಅಷ್ಟೇ ಅವನ ಕುಟುಂಬವನ್ನು ಸಹ ಇಷ್ಟಪಡುತ್ತಾನೆ. ಭಾಗ 4 ದುರಂತದ ಅಂತಿಮ ಅಧ್ಯಾಯ. ಸಿನಿಮಾದ ಕ್ಲೈಮ್ಯಾಕ್ಸ್. ಇದು ಕೇವಲ ಮೈಕಲ್ನ ಆರ್ಸಿಬಿ ಗೆಲುವು ಅಥವಾ ಸೋಲಲ್ಲ, ಇದು ಮನುಷ್ಯನ ಒಂಟಿತನದ ಪರಮಾವಧಿ. ಹ್ಯೂಮನ್ ರಾತ್ನ ಕೊಲೆ, ತದನಂತರ ತನ್ನದೇ ರಕ್ತದ ಸಂಬಂಧವಾದ ಫ್ರೆಡೋನ ಕೊಲೆ. ಅಣ್ಣನ ಮಿಂಡ್ರಿ ಆಟವನ್ನು ಸಹಿಸಿಕೊಳ್ಳಲಾರದ ಮೈಕಲ್ ಅವರಮ್ಮ ಸತ್ತ ನಂತರ 12 ದಿನ ಆದ್ಮೇಲೆ ತಿಥಿಯೂಟ ಹಾಕ್ಸಿ ಫ್ರೆಡೋನನ್ನು ಎತ್ತಿನ ಗಾಡಿ ಅವನ್ ಮೇಲೆ ಹತ್ತಿಸ್ಬಿಟ್ಟು ಸಾಯಿಸುತ್ತಾನೆ. ಹಲಸೂರು ಲೇಕ್ ದಡದಲ್ಲಿ ಫ್ರೆಡೋನ ಸಾವು ಕಣ್ಣ ಮುಂದೆ ನಡೆಯುತ್ತಿದ್ದರೆ ಮೈಕಲ್ ತನ್ನ ಬಾತ್ರೂಂ ಕಿಟಕಿಯ ಹಿಂದೆ ಕುಳಿತು ಯೋಚಿಸುತ್ತಿರುತ್ತಾನೆ. ಕೊನೆಯ ಫ್ಲಾಶ್ ಬ್ಯಾಕ್ ದೃಶ್ಯವಿದೆಯಲ್ಲ. ಯುವ ಮೈಕಲ್ ಕುದುರೆ ಓಡಿಸೋ ರೇಸ್ಗೆ ಸೇರುತ್ತಿದ್ದೇನೆ ಎಂದು ಹೇಳಿದಾಗ ಕುಟುಂಬದವರು ಹೇಗೆ ಬೆಚ್ಚಿಬೀಳುತ್ತಾರೋ ಆ ದೃಶ್ಯ ಮೈಕಲ್ನ ಜೀವನದ ಐರನಿಯನ್ನು ಮೇಲೆ ನಿಂತು ಎತ್ತಿ ಎತ್ತಿ ತೋರಿಸುತ್ತದೆ. ಅಂದು ಅವನು ಸೈನ್ಯಕ್ಕೆ ಸೇರಲು ನಾಚಿಕೊಳ್ತಿದ್ದ, ಹಿಂಜರಿಯುತ್ತಿದ್ದ. ಇಂದು ಅವನು ಇಡೀ ಪ್ರಪಂಚವನ್ನೇ ಎದುರಿಸುವ ದೊರೆಯಾಗಿದ್ದಾನೆ. ಡಾನ್ಗಳಿಗೆಲ್ಲ ಡಾನ್ ದೊಡ್ಡ ಡಾನ್, ಆದರೆ ಬೆಲೆ ತೆತ್ತದ್ದು ಮಾತ್ರ ಅವನ ಆತ್ಮ. ಮುಕ್ತಾಯ ಅಂದ್ರೆ ಈ ವಿಡಿಯೋ ಅಂತ್ಯವಾಗುವ ಸಮಯ. ಸೋ ಸ್ನೇಹಿತರೆ, ದ ಗಾಡ್ಫಾದರ್ ಪಾರ್ಟ್ 2 ದಿ ಗಾಡ್ಫಾದರ್ ಪಾದ ತರ 2 ನಮಗೆ ಕಲಿಸಿಕೊಡುವುದು ಇಷ್ಟೇ: ಅಧಿಕಾರ ಎಷ್ಟೇ ಸಿಕ್ಕರೂ ಕೊನೆಗೆ ಉಳಿಯುವುದು ಕೇವಲ ಒಂಟಿತನ ಮಾತ್ರ. ನೀವೆಂತ ದೊಡ್ಡ ಡಾನರು ಬೆವರ್ಸಿ ದರ್ಬೆಸಿ, ಈಗ ನಿಮ್ಮ ಸರದಿ. ವಿಟೋನ ಆ ಅಪ್ರತಿಮ ಉದಯ ನಿಮಗೆ ಇಷ್ಟವಾಯಿತೋ ಅಥವಾ ಮೈಕಲ್ನ ಆ ಕಠೋರವಾದ ಅನುಮಾನದ ಬದುಕು ಹೆಚ್ಚು ಕಾಡಿತೋ? ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಾನು ಪ್ರತಿಯೊಂದು ಕಮೆಂಟ್ ಓದುತ್ತೇನೆ ಹಾಗೂ ಲೈಕ್ ಮಾಡುತ್ತೇನೆ. ನಾನ್ ಲೈಕ್ ಮಾಡಿರನ್ನ ಕಣ್ಗಂಡೋರಿಗೆ ನೀವು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜಸ್ಟ್ ಒಂದ್ಸಲಿ ಅನ್ಕುದ್ರೆ ಸಾಕು. ಅನುಕು ಧುಮುಕುತರ ಅಮುಕ್ತ ಇರಬೇಡಿ ಪ್ಲೀಸ್. ಒಂದ್ಸಲಿ ಅಂಕಿ ಜಾಸ್ತಿ ಅಮುಕ್ತ ಇರಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಮರೆಯದೆ ನಮ್ಮ ಹಾಲಿವುಡ್ ಯಾತ್ರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಪ್ರತಿಮ ಸಿನಿಮಾದೊಂದಿಗೆ ನಿಮ್ಮ ಮುಂದೆ ತಣ್ಣೀರ್ ಸ್ನಾನ ಮಾಡಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೆ ನೋಡುತ್ತಿರಿ ಹಾಲಿವುಡ್ ಯಾತ್ರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಷ್ಟು ಜಾಸ್ತಿ ನಾನು ವಿಡಿಯೋಸ್ ಮಾಡ್ತೀನಿ. ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್. ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್ ಮೇಯೋ. ನೀವು